ನೀನು ಒಟ್ಟಿಗೆ ಇರ್ಲೇಬಾರ್ದಾ? ಅವರಿಬ್ರು ಮಾತಾಡ್ಬಿಟ್ರೆ ಓಡ್ದು ಬಿಡ್ತೀರಾ? ಇವತ್ತು ಹೇಳ್ತಾ ಇದೀನಿ ಕೇಳಿಸ್ಕೋ, ಪಿಂಕಿನೇ ಈ ಮನೆ ಸೊಸೆ. ಅದೇನ್ ಮಾಡ್ಕೋತೀಯ ಮಾಡ್ಕೊ, ಹೋಗಲ್ಲೇ. ನೋಡವಾ, ನೋಡು ಹೆಂಗ್ ಗುರಾಯಿಸ್ತವ್ರೆ ನೋಡು. ಏನೋ ನಾವೇ ತಪ್ಪು ಮಾಡಿರೋ ತರ. ರೀ ಅತ್ತೆ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇವ್ರು ತುಂಬಾ ಒಳ್ಳೆಯವರು. ನಿಮ್ ದಮ್ಮಯ್ಯ ಬಿಟ್ಬಿಡಿ. ಏಯ್, ನಿನ್ನನ್ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು, ನಿಂಗೊಂದ್ ಬಾಲ ಬೇರೆ ಬೇಕಾ? ಓಯ್, ನೀನೇನ್ ಗುರಾಯಿಸ್ತಿದ್ಯಾ? ನಡಿಯ ಮನೆ ಬಿಟ್ಟು ಆಚೆಗೆ. ಸೀನಾ, ಇಟ್ಕೊಳ್ಳ ಈ ಒಮ್ಮನ್ನ, ತೊಳ್ಳ ಆಚೆಗೆ. ಅಲ್ಲೇ ನಿಂತ್ಕೊಳ್ಳಿ. ನೀವೇನಾರು ಹಿಂಗ್ ಮಾಡಿದ್ರೆ ಏನಿಲ್ಲ, ನನ್ ಮಾವಂಗ್ ಹೇಳ್ತೀನಿ ಅಷ್ಟೇ. ಏನೋ ಆ ಬಾಣ್ಲಿಗೆ ಹೇಳ್ತೀಯ? ಹೇಳ್ಕ ಹೋಗ್ಯಲ್ಲೇ. ನನ್ ಮೇಲ್ ಕೈ ಮಾಡೋ ಅಷ್ಟು ಬೆಳ್ದವಳೆ ಅಂತ ನನ್ ಗಂಡಂಗ್ ಗೊತ್ತಾದ್ರೆ ಅವ್ರು ಮಾಡೋ ಮೊದಲನೇ ಕೆಲ್ಸಾನು ಇದೇನೆ. ಏನೋ ಬಂದೆ చూడు, ನಿನ್ ಮೇಲೆ ಕೈ ಮಾಡೋಳ. ಅಮ್ಮ ಮಾತಾಯಿ, ಇವಾಗ ಹೇಳು, ಇದಕ್ಕೇನ್ ಶಿಕ್ಷೆ, ಎಷ್ಟು ವರ್ಷ ಜೈಲು, ಅದೇನೋ ಸೆಕ್ಷನ್ ಪಕ್ಷನು ಅಂತ. ಈಗ ಲಾಯರ್ಗೆ ಫೋನ್ ಮಾಡಿ ಇವ್ರ ಮೇಲೆ ಕೇಸ್ ಹಾಕ್ಸ್ಲಾ, ಇಲ್ಲ ಪೊಲೀಸ್ ಅವ್ರನ್ನ ಕರ್ಸಿ ಇವ್ರನ್ನ ಒಳಗಾಕ್ಸ್ಲಾ? ನೀನ್ ಹಿಂಗಿರೋ ಹೊತ್ಕೇನೆ ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ. ಹೇಳೋರು ಕೇಳೋರು ಇಲ್ದಿರೋರ್ನ ಮನೆಗೆ ಯಾರು ಸೇರಿಸ್ತಾರೆ? ನಡಿ ಆಚೆಗೆ. ರೀ ಅತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ. ಶಾಂತಮ್ಮ ತುಂಬಾ ಒಳ್ಳೆಯವರು. ಅತ್ತೆ, ಬೇಕಾದ್ರೆ ನೀವು ನನಗೆ ಹೊಡೆದು ನಿಮ್ ಕೋಪ ಎಲ್ಲ ತೀರಿಸ್ಕೊಂಬಿಡಿ. ಆದ್ರೆ ದಯವಿಟ್ಟು ಶಾಂತಮ್ಮನ್ ಮಾತ್ರ ಕಳಿಸ್ಬೇಡಿ. ದಯವಿಟ್ಟು ಕಳಿಸ್ಬೇಡಿ ಅತ್ತೆ. ರೀ, ನೀವಾದ್ರೂ ಹೇಳ್ರಿ. ಆಯ್ತಾಯ್ತಾಯ್ತು, ನಿಲ್ಸ್. ಮುಗಿತಾ ನಿನ್ ಡ್ರಾಮಾ? ಇಂದ ಕೇಳ್ಕೊಂಡಾಗ ಅವಳೇ ಬರ್ಬೇಕು ಅಂತ ಏನಿಲ್ಲ, ಅವಳ ಸೈನ್ಯ ಬಂದ್ರೆ ಸಾಕು. ಸೈನ್ಯ ಅಂದ್ರೆ ಆದಿಶಕ್ತಿ ಸೈನ್ಯ. ಜಗತ್ತನ್ನೇ ಕಾಯೋ ನನ್ನವ್ವ ಮಾಕಾಳವನ ಉಗ್ರ ಸೈನ್ಯ. ಇದಕ್ಕೇನಾಯ್ತಪ್ಪ? ಅಬ್ಬಾ, ಸ್ಟಾರ್ಟ್ ಆಯ್ತಿಲ್ವಲ್ಲಪ್ಪ ಇದು. ಲೇಟ್ ಆಗ್ಬಿಟ್ಟೈತೆ. ಪಾರ್ವತಿ ಏಟ್ಗಿಂತ ಫೋನ್ ಮಾಡೋಳು. ಅಯ್ಯೋ ಶಿವನೇ, ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಏನು ಮಾಡೋದು? ಮಳೆ ಬರಂಗೈತಲ್ಲ ಶಿವ, ಪಾರು ಕೈದು ಉಸ್ಕೊಳ್ಳೋದು ಗ್ಯಾರಂಟಿ. ಎಷ್ಟು ಸತಿ ಹೇಳಿದ್ದೀನಿ ಮಾವಂಗೆ ಹೊರಗೆ ಹೋಗುವಾಗ ಚಾರ್ಜ್ ಇಟ್ಕೊಂಡು ಹೋಗೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾನೆ. ಪವರ್ ಬ್ಯಾಂಕ್ನು ಬ್ಯಾಗಲ್ಲಿ ಇಟ್ಟು ಕಳಿಸಿದ್ದೀನಿ. ಅದನ್ನು ಎಲ್ಲೋ ಬಿಟ್ಟು ಬರೋದು, ಇಲ್ಲ ಕಳ್ಕೊಂಬರೋದು. ಒಳ್ಳೆ ಟೆನ್ಷನ್ ಕೊಡ್ತೀಯಲ್ಲ ಮಾವ. ಸ್ವಿಚ್ ಆಫ್, ಕರೆಂಟ್ ಬೇರೆ ಹೋಗಿದೆ, ಮಳೆನೂ ಜೋರಾಗಿ ಬರ್ತಿದೆ. ಒಂದ್ಕಿಂತ ನೋಡ್ತೀನಿ ಕಲ. ನೀ ಸ್ಟಾರ್ಟ್ ಆಗಿಲ್ಲ, ನೀನು ನಾಳೆ ತಕ್ಕತೀನಿ ನಾನು. ಇಲ್ಲೇ ಹಾಕ್ಬಿಡೋಣ. ನಾಳೆ ತಗತೀನಿ ಕಲ ನಿನ್ನ. ಆದಿಶಕ್ತಿ ಸೈನ್ಯ ಅಂದ್ರೆ ಅವರು ಒಳ್ಳೆಯವರೇ ತಾನೆ, ಮತ್ತ್ಯಾಕೆ ನೋಡಕ್ಕೆ ವಿಚಿತ್ರವಾಗಿರ್ತಾರೆ? ಅವ್ರ ಕೈಯಲ್ಲಿ ಯಾಕೆ ಭಯ ಪಡಿಸೋ ತರ ಆಯುಧ ಇರುತ್ತೆ? ಕೆಟ್ಟದನ್ನ ನಾಶ ಮಾಡಕ್ಕಣವ.
ಈಗ ನಾವು ಕೈ ಮುಗಿಯೋ ಚಾಮುಂಡೇಶ್ವರಿ ಕೈಯಲ್ಲೂ ಆಯುಧ ಇರಕ್ಕಿಲ್ವಾ? ಓ ತ್ರಿಶೂಲ. ಅದು ನಮ್ಗೆ ಶ್ರೀರಕ್ಷೆ ತರ ಕಾಣಿಸ್ತೈತೆ, ಆದ್ರೆ ದುಷ್ಟ ಶಕ್ತಿಗೆ ಮಾರಕ ಅಸ್ತ್ರ ತರ ಕಾಣಿಸ್ತೈತೆ. ಆ ಕಾಳವ ಉಗ್ರ ಸ್ವರೂಪ ಕಾಣಿಸಕ್ಕೆ ಸುಲುವಾಗವಳ ಅಂದ್ರೆ ಆ ಉಗ್ರ ರೂಪದಿಂದ ಇನ್ನೊಂದು ಒಳ್ಳೆ ಕೆಲಸ ಆಗ್ತೈತೆ ಅಂತ ಅರ್ಥ. ಅതെಂಗೆ ಅಂದ್ರೆ ವಿಷ್ಣು ದೇವರಿದಾರಲ್ಲ, ಅವರು ಉಗ್ರ ನರಸಿಂಹ ತಾಳಿದ ಮೇಲೆನೆ ಪ್ರಹ್ಲಾದನ ಭಕ್ತಿ ಜಗತ್ತಿಗೆ ಗೊತ್ತಾಗಿರೋದು. ಹಿರಣ್ಯಕಶಿಪುನ ಅಟ್ಟಹಾಸ ಮುಗಿದೋಯ್ತು. ಇಷ್ಟು ಉದಾಹರಣೆ ಸಾಕಲ್ವ? ಉಗ್ರ ರೂಪದ ಹಿಂದೆ ಒಂದು ಕ್ರಾಂತಿನೇ ಇರುತ್ತವ. ನಾನು ಎಲೆಕ್ಟ್ರಿಸಿಟಿ ಬೋರ್ಡ್ಗೂ ಕಾಲ್ ಮಾಡಿದ್ದೆ, ಇವಾಗ ರಿಪ್ಲೈ ಬಂತು. ಯಾವತ್ತೂ ಕರೆಂಟ್ ಹೋಗದೆ ಇರೋದು, ಇವತ್ತದೇನು ಯಾವ ಟ್ರಾನ್ಸ್ಫಾರ್ಮರ್ಗೂ ಕರೆಂಟ್ ಸಪ್ಲೈ ಆಗ್ತಿಲ್ವಂತೆ. ಬೀದಿ ದೀಪ ಬಿಟ್ಟು ಇನ್ನು ಯಾವ ಮನೆಗೂ ಕರೆಂಟ್ ಬರ್ತಿಲ್ಲ ಅಂತ ಹೇಳಿದ್ರು. ಇಷ್ಟು ಲೇಟ್ ಆಗ್ತಾ ಬರ್ತಿದೆ, ನಿಮ್ಮಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರ್ತೈತೆ. ಕಷ್ಟ, ಹಿಂಸೆ, ಗಾಬರಿ, ಆತಂಕ ಎಲ್ಲ ಆಯ್ತದೆ ಅಂದ್ರೆ ಅದಕ್ಕೊಂದು ಕಾರಣ ಇರ್ತೈತೆ. ಅದು ಒಳ್ಳೇದಕ್ಕೆ ಆಯ್ತದೆ. ದೇವಿನ ನಂಬಿದ್ರೆ ಅವಳು ಯಾವುದೇ ಕಾರಣಕ್ಕೂ ನಮ್ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ.